ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಹಿಂದೆ ನಡೆದಿದ್ದು ಹೇಳ್ತೀನಿ, ಈಗ ನಡೆಯೋದು ಹೇಳ್ತೀನಿ, ಮುಂದೆ ಆಗೋದು ಕೂಡ ಹೇಳ್ತೀನಿ. ಯಾರಿದ್ರಿ ಮನೆಯೊಳಗ? ಹೊರಗೆ ಬಂದ ನನ್ನ ಮಾತು ಕೇಳ್ರಿ. ನಾನು ಮಾತಾಡೋದು ಮಾತಲ್ಲ, ನಾನು ಮಾತಾಡೋದು ಭವಿಷ್ಯ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ನಾನು ನುಡಿಯೋದಲ್ಲಮ್ಮ, ಅಕ್ಕಿ ಲಕ್ಕಮ್ಮ ನುಡಿಯೋದು, ಅಕ್ಕಿ ಲಕ್ಕಮ್ಮ ನುಡಿಯೋದು. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಓ ಬುಡಬುಡಿಕೆವ್ರೆ, ಬರ್ರಿ ಬರ್ರಿ, ಒಳಗೆ ಬರ್ರಿ. ನಮಸ್ಕಾರ ರೀ, ನಮಸ್ಕಾರ ರೀ. ನಾನು ಒಳಗೆ ಬರುವಂತಿಲ್ಲ. ನಿಮಗೆ ಒಂದು ಭವಿಷ್ಯ ನುಡಿಬೇಕಂತ ಅಕ್ಕಿ ಲಕ್ಕಮ್ಮ ನನ್ನ ಇಲ್ಲೇ ಕಳಿಸಿದ್ದು. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಭವಿಷ್ಯ ಹೇಳ್ರಿ, ಏನಾತ ಹೇಳ್ರಿ. ನೋಡ್ರಿ ಸಾವ್ಕಾರ್ರೆ, ನಿಮ್ಮ ಮನೆಗೆ ಲಕ್ಷ್ಮೀ ಬರಾಕತ್ತಾಳ, ಲಕ್ಷ್ಮೀ ಬರಾಕತ್ತಾಳ. ಆದ್ರ ಅದನ್ನ ನೀವು ಬ್ಯಾಡ ಅಂತ ತಿರಸ್ಕರಿಸಾಕತ್ತೀರಿ. ಯಾಕ್ರಿ ಸಾವ್ಕಾರ್ರೆ? ಲಕ್ಷ್ಮಿ ಜೀವನದಾಗ ಒಂದೇ ಸಲ ಬರುದು. ಆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದ್ರ ನಿಮ್ಮ ಮನೆತನ ಇನ್ನಟ ಉಜ್ಜಲ ಆಕತಿ, ಇನ್ನಟ ಪ್ರಕಾಶಮಾನವಾಗಿ ಬೆಳಿತೈತಿ. ಸಾವ್ಕಾರ್ರೆ, ಯಾಕೆ ಬ್ಯಾಡ ಅನ್ನಕತ್ತೀರಿ? ಇದು ನಾನು ನುಡಿಯೋದಲ್ಲ, ಅಕ್ಕಿ ಲಕ್ಕಮ್ಮ ನುಡಿಯೋದು. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ನಮ್ಮ ಮನೆಗೆ ಲಕ್ಷ್ಮೀ ಬರಕತ್ತಾಡ್ರಿ. ನೀವು ಹೇಳೋದು ಅರ್ಥ ಆಗವಲ್ತ್ರಿ ಗುರುಗಳು. ಯಾರ ಬಗ್ಗೆ ಹೇಳಕತ್ತೀರಂತಂದು ಸಾವ್ಕಾರ ಗೊತ್ತಾವಲ್ತ್ರಿ, ಯಾರ ಬಗ್ಗೆ ಹೇಳಕತ್ತಾರಂತಂದ. ಇಲ್ಲೋ ರುದ್ರಪ್ಪ, ಯಾರ ಬಗ್ಗೆ ಹೇಳಕತ್ತಾರ ಇವ್ರು, ಅದ ಗೊತ್ತಾವಲ್ತ. ಸಾವ್ಕಾರ್ರೆ, ವಿಚಾರ ಮಾಡಿ ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ಸ್ವಲ್ಪ ದಿನದಿಂದ ನಿಮಗೆ ಲಕ್ಷ್ಮಿ ನಿಮ್ಮ ಮನೆಗೆ ಸಸಿಯಾಗಿ ಬರಾಕತ್ತೀನಂತಂದ ನನಗೆ ಸಂದೇಶ ಬಂದಿತ್ರಿ. ಅದನ್ನ ನೀವು ತಿರಸ್ಕರಿಸೋದಂತಂದ ವಿಚಾರ ಮಾಡಾಕತ್ತೀರಂತೂ ನನಗೆ ಸಂದೇಶ ಬಂದಿತ್ರಿ. ಅದಕ್ಕೆ ನಾನು ಬಂದ ನಿಮ್ಗೆ ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತಂದ ಹೇಳಿನ್ರಿ. ಇವ್ರ ಮಾತು ಕೇಳಿ ಲಕ್ಷ್ಮಿನ ನೀವು ಸರಸಾಕತ್ತೀರಿ, ನಮಗೆ ಬ್ಯಾಡ ಅಂತಂತ ತೆಗೆಸಾಕತ್ತೀರಿ. ಹಾಲಕ್ಕಿ ನುಡಿತೈತೆ ಸಾವ್ಕಾರ್ರೆ, ಹಾಲಕ್ಕಿ ನುಡಿತೈತೆ. ಓಹೋ, ಈಗ ಅರ್ಥ ಆಯ್ತು. ರುದ್ರಪ್ಪ ಬಾಯಿಲಿ ಸ್ವಲ್ಪ. ಹೇಳ್ರಿ ಸಾವ್ಕಾರ. ರುದ್ರಪ್ಪ, ಇವರು ಎದ್ರ ಬಗ್ಗೆ ಹೇಳಕತ್ತಾರಂತ ನಿನಗೆ ಗೊತ್ತಾತನ? ನನಗೆ ಗೊತ್ತಾತ, ಹೇಳ್ತೀನಿ ಕೇಳಿಲ್ಲ. ಮೊನ್ನೆ ಕನಕಾಂದ, ಶಿವಪ್ಪನ ಮಗಳ ಕನಕಾಂದ ನೋಡಕ್ಕೆ ಹೋಗೋತ್ನ್ಯಾಗ ಇವ ಗುರುಗಳನ್ನ ಕೇಳ್ಕೊಂಬಂದಿದ್ನ ಹೊರಗೆ ಜಾತಕ. ಅವ್ರು ಕೂಡಿ ಬಂದಿಲ್ಲ, ಮಂಗಳ ದೋಷ ಐತಿ ಹುಡುಗಿಗೆ ಅಂತ ಬ್ಯಾಡ ಅನ್ನಕತ್ತಿದ್ರ. ಹಿಂಗಾಗಿ ನಾನು ನಮ್ಮ ಹೆಣ್ಮಕ್ಳು ಬ್ಯಾಡ ಅಂತಂದು ಮಾತಾಡ್ಕೊಂಡಿದ್ವಿ. ಆಮ್ಯಾಗ ಆಗಿದ್ದಾಗಲಿ ಮಾಡಿಬಿಡುನು, ನಮ್ಮ ಮಗನ ಖುಷಿನ ಹೆಚ್ಚಂತಂದ ಆಮ್ಯಾಗೂ ಮಾತಾಡ್ಕೊಂಡಿದ್ವಿ. ಅದನ್ನ ಹೇಳಕತ್ತಾರ ಅನ್ಸುತ್ತೆ ಇವರು ಪಾಪ. ಹೌದ್ರಿ? ಮತ್ತು ನನಗೇನು ಗೊತ್ತಿಲ್ಲ ಬಿಡ್ರಿ. ಮತ್ತು ನೀವು ಹೆಂಗೆ ಮಾತಾಡ್ಕೊಂಡಿದ್ದು? ಮತ್ತು ಇಲ್ಲೋ ಯಾರಿಗೂ ಗೊತ್ತಿಲ್ಲೋ, ನಾವು ಹಂಗೆ ಬೆಡ್ರೂಮ್ನಾಗ ಮಾತಾಡ್ಕೊಳಕತ್ತಿದ್ದೆ. ಅದು ಇವ್ರಿಗೆ ಹೆಂಗೆ ಕೇಳ್ದೈತನ ದೇವ್ರ ದೊಡ್ಡವ. ಇವ್ರ ಕಡೆಯಿಂದ ನಮಗೆ ಮುಂದೆ ಆಗೋದು ಅನಾಹುತ ತಪ್ಪಿಸಿದ್ ನೋಡು. ನೋಡ್ರಿ ಸಾವ್ಕಾರ್ರೆ, ಈ ಕಡೆ ತಿರುಗಿ ಮಾತಾಡ್ರಿ. ನಾನು ಹೇಳೋದು ಸುಳ್ಳಾಗಲ್ಲ, ನನ್ನ ಭವಿಷ್ಯ ಯಾವತ್ತು ಸುಳ್ಳು ಆಗೋದು ಇಲ್ಲ, ಆಗೂ ಇಲ್ಲ. ಹೇಳ್ರಿ ಗುರುಗಳು. ಅದಕ್ಕೆ ಬರೋ ಲಕ್ಷ್ಮಿನ ಬ್ಯಾಡ ಅನ್ನಕ್ಕೆ ಹೋಗ್ಬೇಡ್ರಿ. ಬರೋ ಲಕ್ಷ್ಮಿನ ಬರಲಿ ಅಂತ ಬಿಡ್ರಿ. ನಿಮಗೆ ಇನ್ನೂ ಯಶಸ್ಸು ಸಿಗ್ತೈತಿ, ಆರೋಗ್ಯ ಎಲ್ಲ ಸಿಗ್ತೈತಿ ನಿಮಗೆ. ಆಯ್ತ್ರಿ. ಅದು ನಾವು ಬಿಡ್ರಿ, ಅದು ಯಾಕೆ ಸುಮ್ಮನೆ ಹೇಳೋದು ನಿಮಗೆ. ನೀವು ಬಂದು ನಮಗೆ ಚಲೋ ಹೇಳಿರಿ ನೋಡ್ರಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾವು ಬ್ಯಾಡ ಅಂತಂದು ಕುಂತಿದ್ದು ನೋಡ್ರಿ. ಅದಕ್ಕೆ ನಮಗೆ ಎಲ್ಲ ವರ್ತಮಾನನೂ ಗೊತ್ತಾಗುತ್ತೆ, ಭವಿಷ್ಯನೂ ಗೊತ್ತಾಗುತ್ತೆ. ಅದಕ್ಕೆ ನಾನು ಬಂದು ನಿಮಗೆ ಕಿವಿ ಮಾತು ಹೇಳೋಗೋಣ ಅಂತಂದು ಬನ್ನಿ. ಅಂದಂಗೆ ನೀವು ಇರೋ ಊರು ಯಾವ್ದ್ರಿ? ನನಗೆ ಇದ ಊರಂತ ಯಾವುದೂ ಇಲ್ಲ ರೀ ಸಾವ್ಕಾರ. ನಮಗೆ ಎಲ್ಲಿ ಹೇಳುವಂಗಾಗತ್ತೆ ಅಲ್ಲಿ ಹೇಳ್ತೀವಿ. ಹಂಗೆ ಬೀದಿ ಸುತ್ಕೊಂಡು ಊರು ಸುತ್ಕೊಂಡು ಹೋಗ್ತೀವಿ. ಹೌದ್ರಿ? ಅಯ್ಯೋ, ಭಾಳ ಉಪಕಾರ ಆತ್ರಿ. ಸಾವ್ಕಾರ ಲೇ ಸಿದ್ಧ, ಇಲ್ಲಿ ಯಾಕೆ ಬಂದಿಲೆ? ಈಗ ಯಾಕೆ ಬಂದಿಲೆ? ಸಾವ್ಕಾರ, ನಂಗೆ ಸ್ವಲ್ಪ ರೊಕ್ಕ ಬೇಕಾಗಿದ್ದು ರೀ. ಮತ್ತು ಕೆಲಸ ಮಾಡಂದಿದ್ರಲ್ರಿ, ನಾನು ಎಲ್ಲ ಕೆಲಸ ಮಾಡೀನಿ. ಸ್ವಲ್ಪ ರೊಕ್ಕ ಬೇಕಾಗಿದ್ದು ಅಲ್ರಿ ಸಾವ್ಕಾರ. ಒಂದು 100 ರೂಪಾಯಿ ಕೊಡ್ರಲ್ಲ ಸಾಕು, ಹಂಗೆ ರೆಡಿತೈತಿ. ಲೇ ಸಿದ್ಧ, ನಾನು ಹೇಳಿದ್ದ ಪೂರ್ತಿ ಕೆಲಸ ಮಾಡು, ಪೂರ್ತಿ ಪಗಾರ ಒಯ್ಯ ಅಂತಂದಿನಿ. ಲೇ 1 ತಾಸು ಮಾಡಿಲ್ಲ ಮಗನ ಹೊಲ್ದಾಗ ಕೆಲಸ, ಬಂದು ಪಗಾರ ಕೇಳಕತ್ತಿಯಲ್ಲೇ. ಇಲ್ಲರಿ ಸಾವ್ಕಾರ, ಸ್ವಲ್ಪ ಬೇಕಾಗಿತ್ರಿ, ಕೊಟ್ರೆ ಭಾಳ ಹೆಲ್ಪ್ ಆಗತ್ರಿ. ಲೇ ಇಲ್ಲೇ ಬುಡ್ಬುಡಿಕ್ಯಾರ ಬಂದಾರ, ಅವ್ರದ ಭವಿಷ್ಯವಾಣಿ ಕೇಳಕತ್ತೀನಿ. ನೀನು ನೋಡ್ರಿ ಹಿಂಗೆ ಮಾತಾಡಕತ್ತಿಲ್ಲ. ಬುಡ್ಬುಡಕ್ಕೆ ಅವ್ರು ಹಿಂಗಿರ್ತಾರ? ಇವ ಬನ್ನಿನಾಗೂ ಬಂದಾನಲ್ಲ ಸಾವ್ಕಾರ. ನಾನು ಈ ಬುಡ್ಬುಡಕ್ಕೆ ಅವನ್ನ ಎಲ್ಲೇ ನೋಡ್ದಂಗೆ ಅದೇನ್ರಿ ಸಾವ್ಕಾರ. ಹಾಲಕ್ಕಿ ನುಡಿತೈತೆ. ನನ್ನ ಎಲ್ಲೂ ನೋಡಲು ಸಾಧ್ಯವಿಲ್ಲ ಮಗುವೆ ನೀನು. ಮಗುವ? ನನಗ ನಿನ್ನಂಗೆ 2 ಮಕ್ಕಳದಾವ, 2. ನನಗ್ಯಾಕೆ ಮಗು ಅಂತೀವಪ್ಪ ನೀನು? ಸಿದ್ದಪ್ಪ, ಅವ್ರ ಪಾಪ ಬುಡ್ಬುಡಿಕೆ ಅವ್ರು ಹಂಗ್ಯಾಕ ಏಕವಚನದಾಗ ಮಾತಾಡ್ತಿ? ಅವರೆಲ್ಲ ಭವಿಷ್ಯವಾಣಿ ಹೇಳಕತ್ತಾರ. ಸಿದ್ಧ, ಈಗ ಸುಮ್ಮನೆ ಹೋಗ್ಬಿಡಪ್ಪ. ನೀ ಏನಾರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಎಲ್ಲ ಎಡಬಟ್ಟು ಮಾಡ್ತಿ.
ಏಯ್ ಬಾಣ್ಲೈ ಸುಮ್ಮನೆ ನಿಂದ್ರ. ಅಲ್ಲ ಅವನ್ನ ಎಲ್ಲೇ ನೋಡಾಕತ್ತೀನಿ ಅನ್ನೋದಕ್ಕೂ ನೀ ಬಂದು ನನಗೆ ಅಡ್ಡ ಹಾಕೋದಕ್ಕೂ ಏನು ಸಂಬಂಧ? ನೀ ಯಾಕೆ ಬರಾಕತ್ತಿ ನನ್ನ ನಡಕ? ಸುಮ್ಮನೆ ಕೀಪ್ ಕ್ವಾಯ್ಟ್ ಯು ಬ್ಲಡಿ ಬಾಣ್ಲೈ. ಸಾವ್ಕಾರ ನನಗೆ ಯಾಕೆ ಎಲ್ಲೇ ನೋಡಿನ್ರಿ ಬುಡ್ಬುಡಿಕೆ ಅನ್ನನ್ನ ಎಲ್ಲಿ ಅಂತ ನೆನಪಾವಲ್ತು. ಏ ಮಾರಾಯ, ನೀನು ನನ್ನ ಎಲ್ಲೂ ನೋಡೋಕೆ ಸಾಧ್ಯನೇ ಇಲ್ಲ. ನಾನು ಇಲ್ಲಿ ಇರೋದೇ ಇಲ್ಲ. ಅಲ್ಲಿ ಹಳ್ಳಿಗೆ ಹೋಗಿ ನಾನು ಈ ಕೆಲಸ ಮಾಡ್ತೀನಿ. ನೀ ಎಲ್ಲಿ ನೋಡಿಯಪ್ಪ ನನ್ನ ಹೇಳಂದ್ರೆ? ನಿನ್ನ ದನಿ, ನಿನ್ನ ಹೈಟ್, ನಿನ್ನ ಪರ್ಸ್ನಾಲಿಟಿ ನೋಡಿ ನನಗೊಬ್ಬ ದೋಸ್ತ ಇದ್ದ ಬಾಜು ಹಳ್ಳ್ಯಾಗದ ನನ್ನ ಆಗನ ಅಂತಂದು. ಅವಂದೇ ನೆನಪು ಬರಾಕತ್ತೈತಿ. ನೀ ಹೌದಾ ಅಲ್ಲ ಅಂತಂದು ಡೌಟ್. ಏ ಸಿದ್ಧ, ಏನಪ್ಪ ನೀನು ಅಲ್ಲೋ ಹೋಗಿ ಬರೋಬ್ಬರಿ ಹೊಲ್ದಾಗ ಕೆಲಸ ಮಾಡಿ ಪಗಾರ ತೊಗೊಂಡು ಹೋಗಂದ್ರೆ ಬರೀ ಮಂಡು ಸಾಬರಿನ ಆತು ನೋಡು. ಅಲ್ಲ ನಿನ್ಗೆ ಏನು ಎಷ್ಟರ ಹೇಳ್ಬೇಕು ಹೇಳು. ಹೇಳ್ಬೇಡ್ರಿ ಸಾವ್ಕಾರ. ಆಯ್ತು ತಡ್ರಿ, ನಾನು ಹೋಗ್ತೀನಿ. ನಾ ಇವತ್ತು ಕೆಲ್ಸಕ್ಕೆ ಬರಲ್ರಿ, ನನಗೆ ಯಾಕೆ ಮೂಡ್ ಆಫ್ ಆಗೈತಿ. ಸ್ವಲ್ಪ ಎಣ್ಣೆ ತೊಗೊಂಡು ಹೋಗಿ ನಾನು ನಾಳೆ ಬರ್ತೀನಿ ರೀ. ಏ ತಡಿಯೋ. ಅಲ್ಲ ಮಗನ, ನಿನಗೆ ಬೇಕಾದಾಗ ಬರೋದು ಬೇಡದಾಗ ಹೋಗೋದು. ನೀನು ಇದೇನು ಗೌರ್ಮೆಂಟ್ ಜಾಬ್ ಮಾಡಿ ಅನ್ಲೇ ನಿಂದ? ಸಾವ್ಕಾರ ಅಂತಾನೆಲ್ಲ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡ್ರಿ ಸಾವ್ಕಾರ? ಏ ರುದ್ರಪ್ಪ, ಇಲ್ಲೋ ಪಾಪ ಹೆಂಡ್ರು ಮಕ್ಕಳು ಭಾಳ ಕಷ್ಟದಾಗ ಅದಾರ ಅಂತ ನಾನು ಬಂದಾಗೆಲ್ಲ ಕೆಲಸ ಕೊಟ್ರೆ ನೀವು ಹಿಂಗೆ ಮಾಡ್ಕೊಂತ ಅಡ್ಡಾಡಕತ್ತನ. ಈ ಊರಾಗ ಒಂದು ಇಟ್ಟು ಮರ್ಯಾದೆ ಇಲ್ಲ ಒಂದು. ಎಲ್ಲರೂ ಎಲ್ಲಿ ಕೆಲ್ಸಕ್ಕೆ ಹೋದಲ್ಲೆಲ್ಲ ಹೆಸರು ಕೆಡಿಸ್ಕೊಂಬಂದಾನ, ಮಗ ಕೆಡಿಸ್ಕೊಂಬಂದಾನ. ಅಲ್ಲೋ ರುದ್ರಪ್ಪ, ಒಂದು ತಾಸು ಮಾಡಿ 200 ರೂಪಾಯಿ ಕೇಳ್ತಾನೆ. ಹೋದ ಕೆಲಸ ಮಾಡಿ 200 ರೂಪಾಯಿ ಕೇಳ್ತಾನೆ. ಯಾರು ಕೊಡ್ತಾರೆ ಹೇಳು? ಅಷ್ಟಾಗಿ ನಾನು ಕರೆದ ಕೆಲಸ ಕೊಟ್ಟರು ಮಗ ನೋಡಿ 1 ತಾಸು ಮಾಡಿದ್ದಕ್ಕೆ 100 ರೂಪಾಯಿ ಕೇಳಕತ್ತಾನೆ ನೋಡಿ. ಏನು ಮಾಡ್ತೀನಿ? ಬಿಡ್ರಿ ಸಾವ್ಕಾರ, ಹೋಗ್ಲಿ. ಅವ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಮುಂದೆ ಅವ್ರು ಏನು ಹೇಳಕತ್ತಾರ ಅದನ್ನು ಕೇಳ್ರಿ. ಹೇಳ್ರಿ, ಮತ್ತೇನಂತೀರಿ ಹೇಳ್ರಿ. ಏನಿಲ್ರಿ ಸಾವ್ಕಾರ್ರೆ, ಇಷ್ಟು ಅಕ್ಕಿಲಕ್ಕಮ್ಮ ನಿಮ್ಮ ಕಡೆ ನೋಡಿದ ನಿಮಗೆ ಹೇಳ್ಬಾ ಅಂತ ನನಗೆ ಸಂದೇಶ ಬಂತ. ಹಿಂಗಾಗಿ ನಾನು ಈ ಊರಿಗೆ ಬಂದ ನಿಮ್ಗೆ ಹೇಳುವಂಥ ಪ್ರಯತ್ನ ಮಾಡೀನಿ. ನಮ್ಮ ಕಡೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಸಾವ್ಕಾರ. ಅಯ್ಯಯ್ಯೋ, ಎಂಥ ದೊಡ್ಡ ಮಾತು ರೀ. ಏನಿಲ್ರಿ, ನಮಗೆ ಮುಂಚೆಗೆ ಎಲ್ಲರೂ ಬರ್ತಿದ್ರು. ನಿಮ್ಮ ಹಿರಿಯರು ಅನ್ಕೋತೀನಿ. ಅವ್ರ ಬಂದು ನಮಗೆಲ್ಲ ದಾರಿ ತೋರಿಸ ನಿಮ್ಗೆ ಹಿಂಗಾಕತ್ತಿ ಹಂಗಾಕತ್ತಿ ಅಂತಂದು ಎಲ್ಲ ಹೇಳಿ ಪ್ರತಿಯೊಂದು ಇದ್ರೊಳಗೂ ಹೇಳೋಕ್ಕಿದ್ರ ನೀವು ಅದ ಕೆಲಸ ಮಾಡಿರಿ. ಆಯ್ತು ರೀ, ನಾವು ನಿಮ್ಮ ಮಾತು ಕೇಳ್ತೀವಿ. ಆ ಹುಡುಗಿನ ನಮ್ಮ ಮನೆ ಸೊಸಿ ಮಾಡ್ಕೋತೀವಿ. ಆಮ್ಯಾಗ ಯಾರ ಮಾತು ಕೇಳೋದಿಲ್ಲ. ಇನ್ಮ್ಯಾಗ ಸೊಸಿ ಮಾಡ್ಕೋತೀವಿ. ಒಳ್ಳೆಯದು ಸಾವ್ಕಾರ್ರೆ, ಒಳ್ಳೆಯದು. ಆಲಕ್ಕಿ ನೋಡಿದೈತೆ. ನೀವು ದಕ್ಷಿಣ ಏನಾದ್ರು ತಗೋತೀರಿ? ನಾವು ಒಳಗೆ ಬರಲ್ಲ. ಏನು ಬೇಡ್ರಿ. ನಿಮಗೆ ಹೇಳ್ಬೇಕಂತ ಅಷ್ಟ ಮನಸ್ಸಿನಾಗ ಇತ್ತು, ಅದನ್ನು ಹೇಳಿನಿ. ನಾ ಬಂದು ಕೆಲಸ ಮುಗೀತಾ, ನಾ ಇನ್ನು ಬರ್ತೀನಿ ರೀ ಸಾವ್ಕಾರ. ಹೌದನ್ರಿ? ಆಯ್ತು ರೀ, ಬರ್ಬೇಕ್ರಿ. ಯಪ್ಪ ರುದ್ರಪ್ಪ, ನೋಡಿ ಇಲ್ಲ. ಅಲ್ಲ, ಯಾವುದೋ ಸ್ವಾಮಿನ ಕೇಳಿ ನಾವು ಕನಕನ ನಮ್ಮ ಮನೆ ಸೊಸೆ ಆಗೋದು ಬೇಡ, ಮಂಗಳ ದೋಷ ಐತೆ ಅಂತ ಹಿಂಗೆ ಮಾಡಿ ಬೇಡ ಅನ್ನಕತ್ತಿದ್ವಿ. ಅಷ್ಟು ಆಗಕ್ಕೆ ದೇವರ ಒಬ್ರನ್ನ ಕಳಿಸಿಬಿಟ್ಟು ನೋಡು. ಎಷ್ಟು ಇದು ನೋಡು ದೇವ್ರದ್ದು. ಹ್ಞೂ ರೀ ಸಾವ್ಕಾರ. ಮತ್ತು ಅಷ್ಟು ಚಂದ ಹುಡುಗಿ ಅದಾಳ. ಮತ್ತು ನಾನು ನಿಮ್ಮ ಮನೆಗೆ ಬರೋಬ್ಬರಿ ಸೊಸೆ ಹೊಂದ್ಕೋತಾಳ. ಆಕೆ ನೋಡಿ ನೀವು ಇದನ್ನು ಮಾಡಕತ್ತಿದ್ರಲ್ರಿ, ನನಗಂತೂ ಭಾಳ ಬೇಸರ ಆಗಿತ್ತು ರೀ. ಇಲ್ಲ ಅದೇನಾಗಲಿ, ಕನಕನ ನಮ್ಮ ಮನೆ ಸೊಸೆ ನೋಡು. ಹೇಳ್ತೀನಿ, ಲೀಲಾಗೂ ಹೇಳ್ತೀನಿ. ಹಂಗಾರ ಮಾಡಿ ಮದುವೆ ಮಾಡೋಣ ಲಗುನ. ಹೌದ್ರಾ? ಆಯ್ತು ಹೇಳ್ರಿ, ನಾನಿನ್ನು ಬರ್ತೀನಿ ರೀ. ನಾನು ಸ್ವಲ್ಪ ಕೆಲಸ ಐತಿ. ಆಯ್ತು ಹೇಳಪ್ಪ ರುದ್ರಪ್ಪ, ಹೋಗ್ಬಾ.